ಈ ತರ ಶಿರಿಂಗ್ ಟೆಕ್ನಿಕ್ ಯಾವ ತರ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ತೋರಿಸ್ತೀನಿ. ಶಿರಿಂಗ್ ನ ಫಸ್ಟ್ ಈ ಫ್ಯಾಬ್ರಿಕ್ ಅಲ್ಲಿ ಸ್ಟಿಚ್ ಮಾಡಕ್ ಮುಂಚೆ ಏನ್ ಮಾಡಬೇಕು, ಎಡ್ಜಸ್ ನ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಎಡ್ಜಸ್ ನ ಈ ತರ ಸ್ಟಿಚ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಎಲಾಸ್ಟಿಕ್ ಆದ್ಮೇಲೆ ನಿಮ್ಗೆ ಸೈಡ್ಸ್ ನೆಲ್ಲ ಸ್ಟಿಚ್ ಮಾಡಬೇಕು, ಇಲ್ಲ ಬಾಡಿಗೆ ಜಾಯಿನ್ ಮಾಡಬೇಕು, ಇಲ್ಲ ಏನಾದರೂ ಪ್ಯಾಚ್ ಮಾಡಬೇಕು ಅಂತ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು, ಎಡ್ಜಸ್ ನ ಸ್ಟಿಚ್ ಮಾಡಿಬಿಡಿ. ಅದಾದ್ಮೇಲೆ ಎಲಾಸ್ಟಿಕ್ ನ ಲಾಸ್ಟ್ ಅಲ್ಲಿ ಹಾಕಬೇಕು. ಸೊ ಸಣ್ಣ ಡೋರಿ ಎಲಾಸ್ಟಿಕ್ ತಗೊಂಡು ಬಾಬಿನ್ ತಗೊಂಡು ಎಲಾಸ್ಟಿಕ್ ನ ಇದಕ್ಕೆ ಸುತ್ತಬೇಕು. ಸೊ ತುಂಬ ಎಳಿಬಾರ್ದು, ನಾರ್ಮಲ್ ಆಗಿ ಇಟ್ಕೊಂಡು ಟರ್ನ್ ಮಾಡಿ. ಸೊ ಬಾಬಿನ್ ಕೇಸ್ ಒಳಗಡೆ ಹಾಕ್ಬಿಟ್ಟು ಇಲ್ಲಿಂದ ಟರ್ನ್ ಮಾಡಿ. ಸೊ ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ನಿಮ್ಗೊಂದು ಸ್ವಲ್ಪ ಗ್ಯಾಪ್ ಬರುತ್ತೆ. ಇವಾಗ ಹಾಕ್ಬಿಡೋಣ. ಸೊ ಯಾವಾಗಲೂ ಬಟ್ಟೆ ಬಂದ್ಬಿಟ್ಟು ನಿಮ್ಮ ಬಾಡಿಗಿಂತ ಡಬಲ್ ಸೈಜ್ ತೊಗೊಳ್ಬೇಕು. ಡಬಲ್ ಆಗಿ ತೊಗೊಂಡು ಫೇಸ್ನ ಮೇಲೆ ಇಟ್ಕೊಳ್ಬೇಕು, ಎಲಾಸ್ಟಿಕ್ ಕೆಳಗಡೆ ಹೋಗಬೇಕು. ಸೊ ಈವನ್ ಆಗಿ ನೀವು ಸ್ಟಿಚ್ ಮಾಡ್ಕೊಂಡು ಬರ್ಬೋದು. ಈ ಥರ ಬರುತ್ತೆ. ಪಕ್ಕದಲ್ಲೇ ಇನ್ನೊಂದು ಸ್ಟಿಚ್ ಹಾಕೊಂಡು ಬರಬೇಕು. ರೆಡಿ ಆದಮೇಲೆ ಫ್ರಂಟ್ ಈ ಥರ ಇರುತ್ತೆ, ಬ್ಯಾಕು ಎಲಾಸ್ಟಿಕ್ ಈ ಥರ ಇರುತ್ತೆ.